ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ, ಇದು ಭಾಗ 1 ಪುಸ್ತಕ. ಇದು ಈ ಒಂದು ಭಾಗ 1 ಪುಸ್ತಕದಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನ್ ಕಲ್ತಿದೀವಿ ಅಂತಂದ್ರೆ, ಇಲ್ಲಿ ನೋಡಿ ಗದ್ಯ ಭಾಗ 1 ಆಗಿರ್ತಕ್ಕಂಥ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು, ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಎಲ್ಲ ಅಭ್ಯಾಸದ ಬಗ್ಗೆ ಮತ್ತೆ ಭಾಷಾಭ್ಯಾಸದ ಬಗ್ಗೆ, ಕೃತಿಕಾರರ ಪರಿಚಯ ಬಗ್ಗೆ ಎಲ್ಲ ತಿಳಿಸ್ಕೊಡಿದ್ದೀನಿ. ಹಾಗೆ ಈ ಒಂದು ಅಧ್ಯಯನದ ಅಭ್ಯಾಸ ಅಂತಕ್ಕಂಥ ನಿಮಗೆ ಬೇಕಾ, ಮೇಲೆ ಐಕಾರ್ಡ್ ಮೂಲಕ ಆ ಒಂದು ವಿಡಿಯೋ ನೋಡಬಹುದು. ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮೂಲಕ ಆ ಎಲ್ಲ ವಿಡಿಯೋ ನೋಡಬಹುದು. ಹಾಗೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದೀವಿ ಅಂತಂದ್ರಿಗಿನ, ಇದಾದ ನಂತರ 2ನೇ ಒಂದು ಗದ್ಯ ಭಾಗ ಆಗಿರ್ತಕ್ಕಂತಹ ಸೀನ ಶೆಟ್ಟರು ನಮ್ಮ ಟೀಚರು, ಇದನ್ನ ಯಾರು ರಚನೆ ಮಾಡಿದ್ದಾರೆ ಅಂದ್ರಿಗಿನ ವಿ ಗಾಯತ್ರಿ ಅವರು. ಕಾಣ್ತಾ ಇದ್ದಾರಾ, ಇವರೇನೆ. ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ, ಚಟುವಟಿಕೆ ಬಗ್ಗೆ, ಹಾಗೇನೆ ಪೂರಕ ಮಾಹಿತಿ ಬಗ್ಗೆ ಎಲ್ಲನೂ ನಾನು ತಿಳಿಸ್ತಾ ಹೋಗ್ತೇನೆ. ನಾನು ಪ್ರೀವಿಯಸ್ ಒಬ್ಬರು ಕಾಮೆಂಟ್ ಮಾಡಿದ್ರೆ ಏನಂದ್ರೆ, ಸರ್ ಚಿಕ್ಕದಾಗಿ ಉತ್ತರಿಸಿ ಸರ್ ಪ್ರಶ್ನೋತ್ತರಗಳನ್ನ ಅಂತ ಕೇಳಿದರೆ, ಆದ ಕಾರಣ ಸುಲಭವಾಗಿ ಚಿಕ್ಕದಾಗಿ ನಾನು ನಿಮಗೆ ಉತ್ತರಿಸ್ತಾ ಹೋಗ್ತೇನೆ. ಹಾಗೆ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್, ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ. ಬನ್ನಿ, ಯಾವ ರೀತಿ ನೋಟ್ಸ್ ಬೇಕು ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ತಿಳಿಯೋಳಿ ಮಕ್ಕಳೇ. ಗದ್ಯ ಭಾಗ 2 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಅದಂದ್ರೆ ಪಾಠದ ಹೆಸರಿದೆಯಲ್ಲ, ಸೀನ ಶೆಟ್ಟರು ನಮ್ಮ ಟೀಚರು ಅಂತಕ್ಕಂಥ ದಪ್ಪನೇ ಅಕ್ಷರದ ಬರೆದ್ರು. ಅದಂದ್ರೆ ಈ ಒಂದು ಅಧ್ಯಯನ ಯಾವತ್ತು ಬರಿತಾ ಇರ್ತಾರೆ, ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ, ಆ ಡೇಟ್ ಅನ್ನಲ್ಲಿ ಬರಿತಾ ಹೋಗಿ. ಅದಾದ ನಂತರ ಕೃತಿಕಾರರ ಪರಿಚಯ, ಕವಿ ಪರಿಚಯ ಅಂತಕ್ಕಂಥ ನಾವು ಬರಿತಾ ಹೋಗ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಕೃತಿಕಾರರ ಪರಿಚಯ. ಕವಿ ಯಾರು ಅಂದ್ರಿಗಿನ ಶ್ರೀಮತಿ ವಿ ಗಾಯತ್ರಿ ಅವರು. ಕಾಣ್ತಾ ಇದ್ರಾ, ಇವರೇನೆ. ಯಾವ ವೃತ್ತಿ ಮಾಡ್ತಾ ಇದ್ರು, ಏನ್ ಕೆಲಸ ಮಾಡ್ತಾ ಇದ್ರನ್ನ, ಜಲ ಸಂವರ್ಧನೆ ಯೋಜನೆಯ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಯಾವ್ಯಾವುದು ಅಂತ ನೋಡಿದರೆ, ತುಂಗ, ಇಲ್ಲಿ ನಾನು ನಿಮಗೆ ಗೊತ್ತಾಗಲಿ ಅಂತ ಬರೆದಿರ್ತಕ್ಕಂಥದ್ದು ಕೃತಿಗಳು ಮಾತ್ರ ಬರಿತಾ ಹೋಗಿ ಸಾಕು ನೀವು. ಓಕೆ, ತುಂಗ ಅಂತಕ್ಕಂಥದ್ದು ಏನಂದ್ರೆ ಮಕ್ಕಳ ಕಾದಂಬರಿ, ಇದು ಟೈಮ್ ಸಿಕ್ಕರೆ ಬರಿತಾ ಹೋಗಿ. ಓಕೆ, ನಂತರ ತೊತ್ತೋ ಚಾವ್ ಅಂತಕ್ಕಂಥದ್ದು ಜಪಾನಿ ಕಾದಂಬರಿಯ ಕನ್ನಡ ಅನುವಾದ ಕೃತಿ ಇದು. ಓಕೆ, ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಅಂತಕ್ಕಂಥದ್ದು, ಎಳೆಯರಿಗಾಗಿ ಪರಿಸರ ಅಂತಕ್ಕಂಥದ್ದು ಕೃತಿಗಳ ಅನುವಾದ ಮತ್ತು ಸಂಪಾದನೆ ಮಾಡತಕ್ಕಂಥದ್ದು. ಆಯ್ಕೆ, ಈ ಪಾಠವನ್ನು ಯಾವುದರಿಂದ ಆಯ್ಕೆ ಮಾಡಲಾಗಿದೆ, ಯಾವ ಕೃತಿಯಿಂದ ಅಂದ್ರಿನ, ಈ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಲಾಗಿದೆ, ತುಂಗಾ ಕೃತಿಯಿಂದ ಆರಿಸಲಾಯಿತು ಅಂತಕ್ಕಂಥ ನೋಡ್ಬೋದು. ಓಕೆನಾ. ಇದಾದ ನಂತರ ಅಭ್ಯಾಸ ಅಂತಕ್ಕಂಥ ಬರ್ದು ಆ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಇವನ್ನ ನಾನು ಸುಲಭವಾಗಿ ನಿಮಗೆ ಉತ್ತರಿಸ್ತಾ ಹೋಗ್ತೇನೆ. ಓಕೆ, ಯಾವ ರೀತಿ ನೆನ್ಪಿಡ್ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ನೀವು ಅಭ್ಯಾಸ ಅಂತಕ್ಕಂಥ ಬರೀತಾ ಹೋಗಿ ಆ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದ್ರು, ಯಾರನ್ನು ಪರಿಚಯಿಸಿದ್ರೆ ಉತ್ತರ. ಸೇಮ್ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ, ಮಾಂಡವಿ ಟೀಚರ್ ಸೀನ ಶೆಟ್ಟರನ್ನು ಪರಿಚಯಿಸಿದರು, ಇಷ್ಟು ನೆನ್ಪಿಟ್ರೆ ಸಾಕು. ಓಕೆ, ಅದಾದ ನಂತರ 2ನೇ ಪ್ರಶ್ನೆ ಕೊಟ್ಟಿದ್ದಾರೆ, ಸೀನ ಶೆಟ್ಟರು ಜಮೀನಿನಲ್ಲಿ ಏನು ಬೆಳೆಯುತ್ತಿದ್ರು, ಏನ್ ಬೆಳೀತಾ ಇದ್ದಾರೆ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ ಉತ್ತರ ಅಂತ ಬರ್ರಿ. ಸೀನ ಶೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು, ಸೇಮ್. ಓಕೆ, ಸಾಸಿವೆ ನೆನ್ಪಿಟ್ರೆ ಸಾಕು. ಅದಾದ ನಂತರ 3ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡಿ ತಗೊಂಡ್ವಾ, ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಅಂತ ಕೇಳಿದ್ರೆ ಉತ್ತರ. ಮಕ್ಕಳು ಇಲ್ಲಿ ನೋಡಿ ಸೇಮ್ ರೀತಿಯಾಗಿ ಬರಿತಾ ಹೋಗಿ, ಏನ್ ಹಾಕಿಕೊಂಡ್ರೆ ಗಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ಅಂತಕ್ಕಂಥದ್ದು. 4ನೇದು, ಹಾಲಪ್ಪನ ಕಾಲನ್ನು ಏನು ಕಚ್ಚಿತು, ಹಾಲಪ್ಪನ ಕಾಲ ಏನ್ ಕಚ್ಚಿತು ಅಂತರ್ಗಿನ ಉತ್ತರ. ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು ಅಂತಕ್ಕಂಥದ್ದು. ಓಕೆನಾ. 5ನೇ ಪ್ರಶ್ನೆ, ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಅಂತ ಕೇಳಿದರೆ ಉತ್ತರ. ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆ ಟವರ್, ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಅಂತಕ್ಕಂಥ ಬರಿತಾ ಹೋಗಿ, ಗದ್ದೆ ವೀಕ್ಷಣೆಯ ಅಂತ ನೆನ್ಪಿಟ್ರೆ ಸಾಕು. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದಾಯ್ತು. ಅದಾದ ನಂತರ ಇಲ್ಲಿ ಆ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದನ್ನ ಸುಲಭವಾಗಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಕ್ಕಂಥ ಬರ್ರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಸೀನ ಶೆಟ್ಟರ ವೇಷ ಹೇಗಿತ್ತು ಅಂತ ಹೇಳಿ ಈ ಚಿತ್ರ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ. ಓಕೆ, ಉತ್ತರ. ಸೀನ ಶೆಟ್ಟರು ಪಂಚೆಯನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಕಟ್ಟಿದ್ರು. ಚೌಕಳಿಯ ಅಂಗಿ ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಲಪ್ಪಟೆ ಅಂದ್ರೆ ಪೇಟೆ ಸುತ್ತಿಕೊಂಡಿದ್ರು ಅಂತ ಹೇಳಿ ಅರ್ಥ. ಓಕೆ, 2ನೇ ಪ್ರಶ್ನೆ, ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಅಂತ ಕೇಳಿದೆ. ಓಕೆ, ಉತ್ತರ. ಮೊದಲು ಮಕ್ಕಳಿಗೆ ಸಸಿಗಳನ್ನು ಬುಡ ಸಮೇತ ಕೀಳುವುದು ಕಷ್ಟವಾಯಿತು. ಹಲವಾರು ಬಾರಿ ಪ್ರಯತ್ನಿಸಿದ ನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ಹೋಯಿತು ಅಂತಕ್ಕಂಥದ್ದು ಉತ್ತರ.
ಓಕೆ, ಮೂರನೇ ಪ್ರಶ್ನೆ. ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನೆ ಸೆಟ್ಟರು ಏನು ಹೇಳಿದ್ರು ಅಂತ ಕೇಳಿದ್ರೆ ಉತ್ತರ: ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನೆ ಸೆಟ್ಟರು, ಹೆದರಿ ಬಿಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ಹೇಳಿದ್ರು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ? ಇಲ್ಲಿ ನೋಡಿ ಮಕ್ಕಳ, ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಅಂತಕ್ಕಂಥದ್ದು, ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ರು ತಿಳಿಸಿ ಅಂತಿದೆ. ಇದು ನೋಡ್ತೋಣ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥದ್ದು ಬರ್ದು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ರು ತಿಳಿಸಿ ಅಂತ ಕೇಳಿದ್ರೆ. ಓಕೆನಾ? ಉತ್ತರ ಇಲ್ಲಿ ಪ್ರಶ್ನೆ ನೋಡಿ. ಮೊದಲನೇದು, ಹಂಗಾರೆ ಸೀನೆ ಸೆಟ್ಟರು ನಮ್ಮ ಟೀಚರು. ಉತ್ತರ ಮೊದಲು ಆಯ್ಕೆ ಬರೆಯಬೇಕಾಗುತ್ತೆ. ಈ ವಾಕ್ಯವನ್ನು ಸೀನೆ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥ ಬರೀತಾ ಹೋಗ್ಬೇಕು. ಓಕೆನಾ? ಇಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಂತಿದೆ. ಓಕೆನಾ? ಯಾರು ಹೇಳಿದಂದ್ರೆ ತುಂಗಾ ಹೇಳಿದ್ಲಿ ಮಾತನ್ನ ಅಂತಕ್ಕಂಥದ್ದು. ಯಾರಿಗೆ ಹೇಳಿದಂದ್ರೆ ಸ್ನೇಹಿತರಿಗೆ ಹೇಳಿದ್ರು ಅಂತಕ್ಕಂಥದ್ದು. ನಿಮಗೆ ಅವ್ರು ಇಷ್ಟೇ ಕೇಳಿದಾರೆ, ನಾನು ಎಕ್ಸ್ಟ್ರಾ ನಿಮಗೆ ಬರ್ದೇನೆ ಯಾವಾಗ ಅಂತಕ್ಕಂಥದ್ದು. ಇದು ಬರ್ದ್ರು ಓಕೆನೆ, ಬರ್ಲಿದ್ರು ಓಕೆನೆ, ನಿಮಗೆ ಗೊತ್ತಾಗ್ಲಿ ಅಂತ ಬರ್ದಿದ್ದೇನೆ. ಓಕೆನಾ? ಸೀನೆ ಸೆಟ್ಟರು ತನ್ನ ಪರಿಚಯದವರು ಎಂದು ಗೊತ್ತಾದಾಗ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ನೋಡ್ಬೋದು. ಓಕೆ, ಮುಂದಿನ ನೋಡ್ತೋಣ. ಎರಡನೇ ಸಂದರ್ಭ ನೋಡಿ, ಮುಂಚೆ ಸಸಿಗಳನ್ನ ಕೀಳೋಣ ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಅಂತಕ್ಕಂಥ ಬರೀಬೇಕಾಗುತ್ತೆ. ಸೀನೆ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಯಾರು ಹೇಳಿದ್ರು ಅಂದ್ರಿನ ಸೀನೆ ಸೆಟ್ಟರು ಹೇಳಿದ್ರು ಅಂತಕ್ಕಂಥದ್ದು. ಯಾರಿಗೆ ಅಂದ್ರಿನ ಮಕ್ಕಳಿಗೆ ಅಂತಕ್ಕಂಥದ್ದು. ಅದಾದ ನಂತರ ಯಾವಾಗ ಅಂದ್ರಿನ ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗಿಳಿದಾಗ ಅಂತಕ್ಕಂಥದ್ರ ಟೈಮ್ನಾಗ ಹೇಳ್ತಾರೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದ ನಂತರ ಮೂರನೇದು ಏನ್ ಕೊಟ್ಟಿದ್ದಾರೆ ಇಲ್ಲಿ. ಮೂರನೇದ್ರಿನ ಇವತ್ತು ಪೂರಾ ಕಿತ್ತೇ ಹೋಗೋಣ ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಸೀನೆ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತ ಬರಿಬೇಕಾಗುತ್ತೆ. ಯಾರು ಹೇಳಿದ್ರೆ ಮಕ್ಕಳು ಹೇಳಿದ್ರು ಅಂತಕ್ಕಂಥದ್ದು. ಯಾರಿಗೆ ಅಂದ್ರಿನ ಸೀನೆ ಸೆಟ್ಟರಿಗೆ ಅಂತಕ್ಕಂಥದ್ದು. ಯಾವಾಗ ಅಂತ ನೋಡಿದಾಗ ಸೀನೆ ಸೆಟ್ಟರು ಇವತ್ತಿಗೆ ಸಾಕು, ನಾಳೆ ಉಳಿದದ್ದು ಎಂದಾಗ ಈ ಮಾತು ಹೇಳಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆ, ಆ ನಂತರ ನಾಲ್ಕನೇ ಸಂದರ್ಭ ನೋಡಿ, ಕೈ ಎಲ್ಲಿಗೋತು ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಅಂತಕ್ಕಂಥದ್ದು ಸೀನೆ ಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಯಾರು ಹೇಳಿದ್ರಿ ಮಾತು ಅಂದ್ರಿನ ಯಶೋಧ ಹೇಳಿಲ್ಲ ಅಂತಕ್ಕಂಥದ್ದು. ಯಾರಿಗೆ ಅಂದ್ರಿನ ಉಳಿದ ಮಕ್ಕಳಿಗೆ ಹೇಳಿದ್ರು ಅಂತಕ್ಕಂಥದ್ದು. ಯಾವಾಗ ಅಂದ್ರಿನ ಹಾಡು ಹೇಳುವಾಗ ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ, ಮುಂದಿನ ನೋಡ್ತೋಣ. ಇಲ್ಲಿ ಹೇಳಿ ಮಕ್ಕಳೇ, ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಮೊದಲನೇದಂದ್ರಿಗಿನ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ, ಮತ್ತೆ ಅದೇ ರೀತಿ ಮುಂದೆ ನೋಡ್ತೋಣ. ಫಸ್ಟ್ ತಿಳಿತೋಣ. ಇಲ್ಲಿ ನೋಡಿ ಮಕ್ಕಳೇ, ಚಟುವಟಿಕೆ ಅಂತ ಬರ್ರಿ. ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂತಾರೆ. ಶಾಲೆ ಬಿಟ್ಟು ಹೊರಗಡೆ ಏನೆಲ್ಲ ಕಲಿಬಹುದು ಅಂತಕ್ಕಂಥದ್ದು ನಾನು ಕೆಲವೊಂದು ಇಲ್ಲಿ ಬರೆದೇನೆ. ಉತ್ತರ ಅಂತಕ್ಕಂಥ ಬರೀತಾ ಹೋಗಿ, ತೋಟಗಾರಿಕೆ, ಚಿತ್ರಕಲೆ, ಸಂಗೀತ, ಸ್ವಚ್ಛತೆ, ಕ್ರೀಡೆ, ಕಂಪ್ಯೂಟರ್ ಜ್ಞಾನ, ಕತೆ ಹೇಳುವುದು, ಆರೋಗ್ಯ ಅಭ್ಯಾಸ, ಯೋಗ, ಪುಸ್ತಕ ಓದುವ ಅಭ್ಯಾಸ, ಸಮಯ ನಿರ್ವಹಣೆ ಅಂತಕ್ಕಂಥದ್ದು ನಾನು ಇಲ್ಲಿ ಬರೆದಿದ್ದೇನೆ. ನೀವು ಇದರಲ್ಲಿ ಸ್ವಲ್ಪ ಬರಿತಾ ಹೋಗಿ ಸಾಕು. ಇಲ್ಲ ಪೂರ್ಣ ಬರಿತಿರೋ ಪೂರ್ಣ ಬರೀರಿ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಆ ಅಂತಿದ್ರೆ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು, ಯಾವುದಕ್ಕೆ? ಬೇಸಾಯ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ. ಬೇಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಕೊಟ್ಟಿದ್ದಾರೆ, ಶಾಲೆಗೆ ಸಂಬಂಧಿಸಿದ ಪದಗಳು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಸಪರೇಟ್ ನಾವು ಮಾಡಬೇಕಾಗುತ್ತೆ. ಓಕೆನಾ? ಯಾವ ರೀತಿ ಉತ್ತರ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ಈ ರೀತಿ ಪೂರ್ಣ ಒಂದು ಪ್ರಶ್ನೆ ಬರ್ಕಂತ ಹೋಗಿ. ಓಕೆನಾ? ಆ ನಂತರ ಉತ್ತರ ತೋರಿಸ್ತೇನೆ. ಓಕೆನಾ? ಸೇಮ್ ಪ್ರಶ್ನೆ ರೀತಿಯಾಗಿ ಬರಿತಾ ಹೋಗಿ. ಇಲ್ಲಿ ನೋಡಿ, ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು: ಗದ್ದೆ, ಸಸಿ, ನಾಟಿ, ಪೈರು, ಜಮೀನು, ರೈತ, ಕೆಸರು, ತೆನೆ, ಗೊಬ್ಬರ ಅಂತಕ್ಕಂಥದ್ದು ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು. ಶಾಲೆಗೆ ಸಂಬಂಧಿಸಿದ ಪದಗಳು ಯಾವುವು? ಬೆಂಚು, ಕಪ್ಪು ಹೊಲಿಗೆ, ಪುಸ್ತಕ. ಕಪ್ಪು ಹೊಲಿಗೆ ಅಂದ್ರೆ ಬ್ಲಾಕ್ ಬೋರ್ಡ್ ಅಂತೇಳಿ. ಪುಸ್ತಕ, ಪೆನ್ನು, ಮೇಷ್ಟ್ರು, ಸೀಮೆ ಸುಣ್ಣ, ಗಂಟೆ ಅಂತಕ್ಕಂಥದ್ದು ಶಾಲೆಗೆ ಸಂಬಂಧಿಸಿದ ಪದಗಳಾಗಿರ್ತವೆ. ಓಕೆನಾ? ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಪೂರಕ ಮಾಹಿತಿ ಅಂತಕ್ಕಂಥದ್ದು ಶಿಶುಪ್ರಾಸಗಳು. ನೀವು ಮನೆಯಲ್ಲಿ ಹಿರಿಯರು ಆಡ್ತಾ ಇರ್ತಾರೆ ಶಿಶುಪ್ರಾಸಗಳನ್ನ. ಇಲ್ಲಿ ಕೆಲವೊಂದು ಇಲ್ಲಿ ನೋಡೋದಾರೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ಕಣ್ಣ ಮುಚ್ಚೆ ಕಾಡೆ ಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಹಿಡ್ಕೊಳ್ಳಿ ಅಂತಕ್ಕಂಥದ್ದು ಆಟ ಆಡಕಲ್ಲಿ ನಾವು ಹೇಳ್ತೇವೆ. ಅದೇ ರೀತಿಯಾಗಿ ಎರಡನೇ ನೋಡಿ, ಗಣೇಶ ಬಂದ ಕಾಯಿ ಕಡುಬು ತಿಂದ, ದೊಡ್ಡಕೆರೆಯಲ್ಲಿ ಬಿದ್ದ ಚಿಕ್ಕೆರೆಯಲ್ಲಿ ಎದ್ದ ಅಂತಕ್ಕಂಥ ನೋಡ್ತೇವೆ. ಹೌದಾ? ಇಲ್ಲಿ ನೀವು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎರಡನೇದು, ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಅಂತಕ್ಕಂಥದ್ದು. ಇಲ್ಲಿ ಬಿಟ್ಟಿರ್ತಕ್ಕಂಥ ಪದಗಳನ್ನ ತುಂಬುತ್ತಾ ಹೋಗ್ಬೇಕು. ಓಕೆ, ರೈಟ್. ಅಚ್ಚು ಅಚ್ಚು ಬೆಲ್ಲದಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು. ಯಾವ ಗುಂಪು ಅಂತ ಕೇಳಿದ್ರೆ
ಓಕೆ, ಯಾವ ಗುಂಪು ಅಂದ್ರಿನ ಕಾಗೆ ಗುಂಪು. ನೋಡಿ, ಕಾಗೆ ಗುಂಪು ಅಂತಕ್ಕಂಥದ್ದು. ಮುಂದೇನು ಪ್ರಶ್ನೆ ನೋಡ್ತೋಣ. ಇಲ್ಲಿ ಯಾವ ಕಾಗೆ ಅಂತ ಕೊಟ್ಟಿದ್ದಾರೆ. ಹೆಂಗಿರ್ತದೆ? ಕಪ್ಪು ಕಾಗೆ. ಕಪ್ಪು ಕಾಗೆ. ಯಾವ ಕಪ್ಪು ಅಂತ ಕೇಳಿದ್ರೆ ಇದ್ದಿಲು ಕಪ್ಪು ಅಂತಕ್ಕಂಥದ್ದು. ಓಕೆ, ಅಂತ ಯಾವ ಇದ್ದಿಲು ಅಂದ್ರಿನ, ಯಾವ ಇದ್ದಿಲು ಅಂದ್ರಿನ ಮರದ ಇದ್ದಿಲು. ಓಕೆನಾ? ಯಾವ ಮರ ಅಂದ್ರಿನ ಮಾವಿನ ಮರ. ಯಾವ ಮಾವು ಅಂದ್ರಿನ ಸಿಹಿ ಮಾವು. ಯಾವ ಸಿಹಿ ಅಂದ್ರಿನ ಸಕ್ಕರೆ ಸಿಹಿ. ಸಕ್ಕರೆ ಸಿಹಿ. ಇದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಯಾವ ಸಕ್ಕರೆ ಅಂದ್ರೆ ಮಂಡ್ಯ ಸಕ್ಕರೆ ಅಂತ ಇದು ಸೇರಿಸಿ ಬರೆಯಬೇಕಷ್ಟೇ ಇಲ್ಲಿ. ಮಂಡ್ಯ ಸಕ್ಕರೆ. ಯಾವ ಮಂಡ್ಯ ಅಂತರಿನ ಕರ್ನಾಟಕ ಮಂಡ್ಯ. ಕರ್ನಾಟಕ ಮಂಡ್ಯ. ಯಾವ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕ. ಕರ್ನಾಟಕ. ಈ ರೀತಿ ಬರಿತಾ ಹೋಗ್ಬೇಕು. ಓಕೆನಾ? ಓಕೆ, ವ್ಯಾಕರಣ ಮಾಹಿತಿ ಬಗ್ಗೆ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ತಿಳಿಸ್ಕೊಡ್ತಾರೆ. ಇಲ್ಲ ಸರ್ ತಿಳಿಸ್ಕೊಡಿ ಅಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಓಕೆನಾ? ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಿದೆ. ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ ಅಂತಿದೆ. ಓಕೆ, ರೈಟ್. ಇಲ್ಲಿ ನೋಡಿ, ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರಂತೆ. ಉದಾಹರಣೆಗೆ, ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಅಂತಕ್ಕಂಥದ್ದಿದೆ. ಇಲ್ಲಿ ಸರ್ವನಾಮಗಳು ನೋಡಿದರೆ ನಾವು ಅಂತಕ್ಕಂಥದ್ದು, ನಮಗೆ ಅಂತಕ್ಕಂಥದ್ದು, ಇದು ಇಲ್ಲಿ ಬರಿಬೇಕಾಗುತ್ತೆ. ಸರ್ವನಾಮಗಳನ್ನ ಮೊದಲು ಬರಿಬೇಕಾಗುತ್ತೆ. ಬರೆದ ನಂತರ ಇಲ್ಲಿ ನಾನು, ಇದು ನನ್ನ ಬಗ್ಗೆ ನಾನು ಹೇಳಿದಾರೆ, ನಮ್ಮ ಬಗ್ಗೆ ನಾವು ಹೇಳ್ತೀವಲ್ಲ, ಅದು ಉತ್ತಮ ಪುರುಷ ಸರ್ವನಾಮ ಆಗಿರುತ್ತೆ. ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ಹೇಳ್ಕೊಡ್ತಾರೆ. ಓಕೆನಾ? ಅದಾದ ನಂತರ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ನೋಡ್ತೋಣ. ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದ್ರು ನಿನ್ನನ್ನು ಯಾರೂ ನಂಬುವುದಿಲ್ಲ ಅಂತಿದೆ. ಇದರಲ್ಲಿ ಸರ್ವನಾಮ ಯಾವುದಂದ್ರೆ ನೀನು ಅಂತಕ್ಕಂಥದ್ದು, ನಿನ್ನನ್ನು ಅಂತಕ್ಕಂಥದ್ದು ಇಲ್ಲಿ ಮೊದಲು ಬರಿತಾ ಹೋಗಿ. ನೀನು, ನಿನ್ನನ್ನು. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ. ನೀನು, ನಿನ್ನನ್ನು ಅಥವಾ ನೀವು ಅಂತ ಹೇಳ್ತದಲ್ಲ, ಅವೆಲ್ಲ ಏನಾಗಿರ್ತೇವೆ ಅಂದ್ರೆ ಮಧ್ಯಮ ಪುರುಷ ಸರ್ವನಾಮ ಆಗಿರ್ತದೆ. ಮಧ್ಯಮ ಪುರುಷ ಸರ್ವನಾಮ ಆಗಿರ್ತದೆ. ಓಕೆನಾ ಮಕ್ಕಳೇ? ರೈಟ್. ಅದಾದ ನಂತರ ಇಲ್ಲಿ ನೋಡಿ, ಎರಡನೇದು, ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಇಲ್ಲಿ ಸರ್ವನಾಮ ಮೊದಲು ಗುರುಸ್ಬೇಕಾಗುತ್ತೆ. ಅವನಿಗೆ, ಅವನ ಅಂತಕ್ಕಂಥ ಇಲ್ಲಿ ಬರಿತಾ ಹೋಗಿ. ಅವನಿಗೆ, ಅವನ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮಕ್ಕಳೇ, ಇದು ಯಾವ ಸರ್ವನಾಮ ಆಗುತ್ತೆ ಅಂದ್ರೆ ಪ್ರಥಮ ಪುರುಷ ಸರ್ವನಾಮ. ಪ್ರಥಮ ಪುರುಷ ಸರ್ವನಾಮ ಅಂತಕ್ಕಂಥದ್ದು. ಇಲ್ಲಿ ಏನಂದ್ರೆ ಹತ್ತಿರ ಇರ್ತಕ್ಕಂಥ ವ್ಯಕ್ತಿ ಅಥವಾ ದೂರ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ, ವಸ್ತುವಿನ ಬಗ್ಗೆ ನಿರ್ದೇಶಿಸುವಾಗ ಅದನ್ನ ನಾವೇನಂತೀವಿ, ಅವನಿಗೆ, ಅವಳಿಗೆ ಅಂತ ಬಂದ್ರೆ ಏನಾಗುತ್ತೆ ಅದು ಪ್ರಥಮ ಪುರುಷ ಸರ್ವನಾಮ ಆಗುತ್ತೆ. ಅವರು, ಅವನು, ಅವಳು, ಅದು, ಅವು, ಇವನು ಅಂತ ಬರ್ತಾವಲ್ಲ, ಅವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಬೇರೆ ಬಗ್ಗೆ ಹೇಳ್ತಾ ಇರ್ತಾರಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಪ್ರಥಮ ಪುರುಷ ಸರ್ವನಾಮ ಆಗುತ್ತೆ. ಓಕೆ, ಮೂರನೇದು ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ, ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು. ಇದರಲ್ಲಿ ಸರ್ವನಾಮ ಯಾವುದಂದ್ರೆ ತನ್ನ ಅಂತಾಗತ್ತೆ. ತನ್ನ ಅಂತ ಇಲ್ಲಿ ಬರೀತಾ ಹೋಗಿ. ಓಕೆನಾ? ಇಲ್ಲಿ ಇದು ಯಾವ ಸರ್ವನಾಮ ಅಂದ್ರಿನ ಆತ್ಮಾರ್ಥಕ. ಆತ್ಮಾರ್ಥಕ ಸರ್ವನಾಮ ಅಂತಕ್ಕಂಥದ್ದು. ಓಕೆನಾ? ತನ್ನ ಬಗ್ಗೆ ಅಥವಾ ಇತರರನ್ನು ಗೌರವ ಸೂಚಕವಾಗಿ ನಾವು ಪ್ರಶಂಸೆಯಿಂದ ನಾವು ಬಳಸ್ತೀವಲ್ಲ, ಅವಕ್ಕೆಲ್ಲವೂ ಕೂಡ ಅಂತ ಏನ್ ಬಳಸ್ತೀವಪ್ಪ ಅಂದ್ರೆ ಏನಂತಾರೆ, ತನ್ನ, ತಮ್ಮ, ತಾವು, ತಾನು ಅಂತ ಗೌರವಪೂರ್ವಕ ಬಳಸ್ತೀವಲ್ಲ, ಅವೆಲ್ಲ ಆತ್ಮಾರ್ಥಕ ಸರ್ವನಾಮ ಆಗುತ್ತೆ. ನಾಲ್ಕನೇ ನೋಡಿ, ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮಕ್ಕಳಲ್ಲಿ, ಇದರಲ್ಲಿ ಸರ್ವನಾಮ ಯಾವುದಂದ್ರಿನ ನಮ್ಮ, ನಾವೇ ಅಂತಕ್ಕಂಥದ್ದು ಬರಿತಾ ಹೋಗಿ. ನಮ್ಮ ಅಂತಕ್ಕಂಥದ್ದು, ನಾವೇ ಅಂತಕ್ಕಂಥದ್ದು ಬರಿತಾ ಹೋಗಿ. ಅಂದ್ರೆ ನಮ್ಮ ಬಗ್ಗೆ ನಾವೇ ಹೇಳಿದ್ರಿಗಿನ. ಓಕೆನಾ? ಮಾತನಾಡುವ ವ್ಯಕ್ತಿ ತನ್ನನ್ನು ತಾನೇ ನಿರ್ದೇಶಿಸಿಕೊಳ್ಳೋದಕ್ಕೆ ನಾವು ಉತ್ತಮ ಪುರುಷ ಸರ್ವನಾಮ ಅಂತ ಕರಿತೀವಿ. ಮೊದಲನೇ ಉದಾಹರಣೆ ಕೊಟ್ಟಲ್ಲ, ಸೇಮ್ ಅದೇನೆ.
ಉತ್ತಮ. ಇದರಲ್ಲಿ ಏನ್ ಬರ್ತದೆ? ಉತ್ತಮ ಪುರುಷ ಸರ್ವನಾಮ. ನಾನು, ನಾವು ಅಂತಕ್ಕಂಥದ್ದು ಇಲ್ಲಿ ಆಗುತ್ತೆ. ಓಕೆನಾ? ಸರ್ವನಾಮ ಅಂತಕ್ಕಂಥದ್ದು. ಕೊನೆಯಲ್ಲಿರ್ತಕ್ಕಂಥದ್ದು ನೋಡಿ, 5ನೇ ನೋಡಿ, ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳನ್ನಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಅಂತಕ್ಕಂಥದ್ದು. ಇದರಲ್ಲಿ ಇದು ಯಾವ ಸರ್ವನಾಮ ಗುರುತಿಸಬೇಕಾಗುತ್ತೆ? ಇದರಲ್ಲಿ ಸರ್ವನಾಮ ಬಂದು ಇಲ್ಲಿ ನಿಮ್ಮ ಅಂತಕ್ಕಂಥದ್ದು. ಓಕೆನಾ? ಇಲ್ಲಿ ಫಸ್ಟ್ ಬರೀತಾ ಹೋಗಿ ನಿಮ್ಮ. ಅದ್ರಿಗಿನ ಇನ್ನೊಬ್ರ ಬಗ್ಗೆ ನಾವು ಹೇಳದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಬಿಫೋರ್ ನಾನು ಹೇಳಿದ್ನಲ್ಲ, ಮಧ್ಯಮ ಪುರುಷ ಸರ್ವನಾಮ. ಮಧ್ಯಮ ಪುರುಷ ಸರ್ವನಾಮ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಯಾವ ಒಂದು ಅಧ್ಯಯನದ ಅಭ್ಯಾಸದ ಬೇಕಂತೇಳಿ ಕಮೆಂಟ್ ಮಾಡಿ ಆ ಒಂದು ಅಭ್ಯಾಸದ ಬಗ್ಗೆ ನಾನು ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.